ನೀವು ಬದುಕಬೇಕು ಅನ್ನೋದು ನಮ್ಮ ಆಸೆ. ಬಡವರು ಅಂದ ಕೂಡ್ಲೆ ನಮ್ಮಂತವರ ಮನೆ ಬಾಗಿಲು ಕಾಯೋ ಹಾಗೆ ಆಗ್ಬಾರ್ದು. ಬಡವರು ಅಂದ ಕೂಡ್ಲೆ ನಮಗೆ ಕೈ ಮುಗಿದು ನಿಂತ್ಕೊಳ್ಳೋ ಅಂತದ್ದು ಆಗಬಾರ್ದು. ಬಡವರು ಕೂಡ ಈ ವೇದಿಕೆ ಮೇಲೆ ಯಾರು ಕೂತಿದ್ದಾರೆ ಅವರಷ್ಟೇ ಸ್ವಾಭಿಮಾನಿಗಳಾಗಿ ಬದುಕಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಯಾರ ಹಂಗಿಲ್ಲದೆ ನೇರವಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆ ಇವತ್ತು. ಹಾಗೆ ಗೃಹ ಜ್ಯೋತಿ ಅಂದ್ರೆ ನಿಮ್ಮ ಮನೆ ಕರೆಂಟ್ ಬಿಲ್ಲು 200 ಯೂನಿಟ್ ವರೆಗೆ ಅಂದ್ರೆ 800,000 ರೂಪಾಯಿ ಫ್ರೀ ಮಾಡುವಂತಹದ್ದು ಒಂದು ತಿಂಗಳಿಗೆ. 1,51,00,000 ಮನೆಗಳಿಗೆ ಇವತ್ತು ಪ್ರತಿ ತಿಂಗಳು ಅವರ ಕರೆಂಟ್ ಬಿಲ್ಲು ಫ್ರೀ ಆಗ್ತಾ ಇದೆ. 1,51,00,000 ಮನೆಗಳಿಗೆ. ಒಂದು ಮನೆಗೆ ಸರಾಸರಿ 4 ಜನ ಅಂತ ಹೇಳಿದ್ರೆ ಕನಿಷ್ಠ 5.5 ಕೋಟಿ ಕನ್ನಡಿಗರ ಮನೆಗಳಿಗೆ ಇವತ್ತು ಕರೆಂಟ್ ಬಿಲ್ಲು ಫ್ರೀ ಆಗಿದೆ. ಎಷ್ಟು? 5 ಕೋಟಿ ಜನಗಳಿಗೆ ಇದರ ಅನುಕೂಲ ಸಿಗ್ತಾ ಇದೆ. 5 ಕೋಟಿ ಜನಗಳಿಗೆ ಗೃಹ ಜ್ಯೋತಿ ಅನುಕೂಲ ಸಿಗ್ತಾ ಇದೆ. ಮೂರನೇದು ಶಕ್ತಿ ಕಾರ್ಯಕ್ರಮ. ಮಹಿಳೆಯರು ಅವರಿಗೆ ಏನೇನೋ ಆಸೆ ಇರ್ತದೆ. ಮಹಿಳೆಯರಿಗೆ ಸುಮ್ಮನೆ ನಾವು ಗಂಡಸರು ಹೇಳ್ಬೋದಷ್ಟೇ ಒಡವೆ ಮೇಲೆ ಆಸೆ ಅಂತ. ಆದ್ರೆ ನಿಜವಾಗಿ ಮಹಿಳೆಯರಿಗೆ ಸಂತೋಷ ಬರೋದು ಯಾವಾಗ ಅಂದ್ರೆ ಏನೋ ಮನಸ್ಸಿಗೆ ಬೇಕು ಅನ್ನಿಸ್ದಾಗ ಮಗನ್ನ ನೋಡ್ಬೇಕು, ಮಗಳನ್ನ ನೋಡ್ಬೇಕು, ಮನಸ್ಸಿಗೆ ಸಂತೋಷಕ್ಕಾಗಿ ತಾಯಿ ಮನೆಗೆ ಹೋಗಿ ಬರ್ಬೇಕು, ಯಾವಾಗ ವರ್ಷಕ್ಕೊಂದು ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಬರ್ಬೇಕು, ಮೂಕಾಂಬಿಕಾಗೆ ಹೋಗಿ ಮಕ್ಕೊಂಡು ಬರ್ಬೇಕು. ಮಹಿಳೆಯರದು ಅಷ್ಟೇ ಆಸೆ. ಅಷ್ಟು ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟೋ ಸಂತೋಷ ಸಿಗುತ್ತೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಹಾಲು, ರೇಷ್ಮೆ, ತರಕಾರಿ ಬೆಳೆಯುವಂತ ಜಿಲ್ಲೆಗಳಿವು. ಎಲ್ಲ ಇಲ್ಲಿ ಗಂಡಸರು ಇಲ್ಲಿ ನೀವೆಲ್ಲ ಬಂದು ಮುಂದೆ ಕೂತಿದ್ದೀರಾ, ಹೆಂಗಸರನ್ನೆಲ್ಲ ಹಿಂದೆ ಕೂರಿಸಿದ್ದೀರಾ. ಆದ್ರೆ ನಮ್ಮ ಮನೆಗಳಲ್ಲಿ ನಿಜವಾಗಿ ದುಡಿಯೋದು ಯಾರಪ್ಪ? ಹಸುಗಳನ್ನ ಸಾಕೋದು ಯಾರು? ಹಸುಗಳಿಗೆ ಮೇವು ತಗೊಂಡ್ ಬಂದು ಹಾಕೋದು ಯಾರು? ಹಸುಗಳನ್ನ ತೊಳೆಯೋದು ಯಾರು? ಆ ಕೊಟ್ಟಿಗೆ ಕ್ಲೀನ್ ಮಾಡೋದು ಯಾರು? ನೀವುಗಳು ಮಾಡ್ತೀರಾ? ಎಲ್ಲ ಮಾಡೋದು ಹೆಂಗಸರು. ಬಿಲ್ ತಗೊಂಡ್ ಬರಕ್ಕೆ ಬರೋದು ಯಾರು? ಗಂಡಸರು. ರೇಷ್ಮೆದು ಅಷ್ಟೇ. ಸೊಪ್ಪು ಕೊಯ್ಬೇಕಾಗ್ಲಿ, ಸೊಪ್ಪು ತಂದು ಬೆಡ್ಗಳಿಗೆ ಹಾಕ್ಬೇಕಾಗ್ಲಿ, ಜ್ವರಗಳು ಬಂದಾಗ ಬದಲಾಯಿಸಬೇಕಾದ್ರೆ ಆಗಲಿ, ಅಥವಾ ಕೊನೆಗೆ ಗೂಡು ಬಿಡಿಸ್ಬೇಕಾದ್ರೂ ಕೂಡ ಹೆಂಗಸರೇ ಬಂದ್ ಮಾಡ್ಬೇಕು. ಗೂಡ್ನ ಮಾರ್ಕೆಟ್ಗೆ ಎತ್ಕೊಂಡು ಹೋಗೋದು ಗಂಡಸರು. ಎಲ್ಲಾರ ಮನೆ, ನನ್ನ ಮನೆಯಿಂದ ಹಿಡಿದು ನಮ್ಮ ತಾಯಿಯಿಂದ ಹಿಡಿದು ನಮ್ಮೆಲ್ಲಾರ್ದು ಇದೇನೆ. ನಿಜವಾಗಿ ದುಡಿದು ನಮ್ಮನ್ನ ಸಾಕಿ ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ಆ ಮಹಿಳೆಯರು. ನಮ್ಮ ತಾಯಿ ಇರ್ಬೋದು, ನಮ್ಮ ಹೆಂಡತಿ ಇರ್ಬೋದು, ಅಥವಾ ನಮ್ಮ ಮಕ್ಕಳು ಇರ್ಬೋದು, ಹೆಣ್ಮಕ್ಳು. ಅವರ ದುಡಿಮೆಯ ಪ್ರತಿಫಲವಾಗಿ ಇವತ್ತು ನೀವು ನಾವೆಲ್ಲ ಇಲ್ಲಿವರೆಗೂ ಬಂದಿದ್ದೇವೆ. ಅಂತ ಮಹಿಳೆಯರು ಏನೋ ಒಂದು ತಾಯಿ ಮನೆಗೆ ಹೋಗ್ಬೇಕು, ಮಗಳ ಮನೆಗೆ ಹೋಗ್ಬೇಕು, ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮಂತವ್ರ ಹತ್ರ ಅರ್ಜಿ ಹಾಕೊಂಡು ನಿಂತ್ಕೋಬೇಕು. ಅಲ್ಲಿ ಮಗನೇ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ಒಂದಷ್ಟು ಕಾಸು ಕೊಡಪ್ಪ ಅಂತೇಳಿ. ಆ ಮಹಿಳೆಯರ ಹೃದಯದ ಸಣ್ಣ ಆಸೆಗಳು, ಅವುಗಳನ್ನಾದ್ರೂ ಪೂರೈಸಬೇಕಾಗಿರೋದು ನಮ್ಮ ಸರ್ಕಾರದ ಕರ್ತವ್ಯ, ಹೌದಾ ಅಲ್ವಾ? ಅದಕ್ಕೆ ನಾವೇನ್ ಮಾಡಿದೀವಿ, ಆ ಮಹಿಳೆಯರು ಯಾರ ಹಂಗೂ ಇಲ್ಲದೆ ಅವರ ಮಗಳ ಮನೆಗೆ, ಮಗನ ಮನೆಗೆ, ತಾಯಿ ಮನೆಗೆ, ದೇವಸ್ಥಾನಕ್ಕೆ, ಮಸೀದಿಗೆ, ಚರ್ಚ್ಗೆ ಎಲ್ಲಿಗಾದ್ರೂ ಕರ್ನಾಟಕದಲ್ಲಿ ಹೋಗಿ ಬರ್ಲಿ ಅಂತೇಳಿ ಬಸ್ಸುಗಳಲ್ಲಿ ಅವರು ಓಡಾಡೋದನ್ನ ಫ್ರೀ ಮಾಡಿಕೊಟ್ಟಿದ್ದೇವೆ ನಾವು. ಎಲ್ಲಾದ್ರೂ ಅವ್ರು ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ಕೇಳ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಸುಮಾರು 3 ಕೋಟಿ ಮಹಿಳೆಯರು
ಎಷ್ಟು ಬಾರಿ ಓಡಾಡಿದ್ದಾರೆ ಈ ಶಕ್ತಿ ಸ್ಕೀಮ್ ಬಂದ ಮೇಲೆ ಕರ್ನಾಟಕದಲ್ಲಿ ಅಂದ್ರೆ 170 ಕೋಟಿ ಟ್ರಿಪ್ಗಳನ್ನ ಮಾಡಿದ್ದಾರೆ. 170 ಕೋಟಿ ಟ್ರಿಪ್ಗಳು ಮಹಿಳೆಯರು ಉಪಯೋಗಿಸಿರೋದು. ಸುಮಾರು 3 ಕೋಟಿ ಮಹಿಳೆಯರು ನಮ್ಮ ಗೌರ್ಮೆಂಟ್ ಬಸ್ಗಳಲ್ಲಿ 170 ಕೋಟಿ ಟ್ರಿಪ್ಗಳನ್ನ ಮಾಡಿದ್ದಾರೆ. ಮಹಿಳೆಯರು ಕೂಡ ಗೌರವವಾಗಿ ಬದುಕಲಿ ಅಂತ ಶಕ್ತಿ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಅನ್ನಭಾಗ್ಯ ಯೋಜನೆ, ನಾವು ಹೇಳಿದ್ವಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಸೆಂಟ್ರಲ್ ಗವರ್ಮೆಂಟ್ ಹತ್ರ ಬೇಕಾದಷ್ಟು ಅಕ್ಕಿ ಕೊಳಿತಾ ಇದೆ. ಅದನ್ನ ಹರಾಜ್ ಕೂಗಿದ್ರೆ ಹರಾಜಲ್ಲಿ ಕೊಂಡೋರಿಲ್ಲ. ನಾವು ಹೇಳಿದ್ವಿ ನಿಮ್ಗೆ 34 ರೂಪಾಯಿ ಕೊಡ್ತೀವಿ, ನಮ್ಗೆ ಅಕ್ಕಿನ ಕೊಡಿ ಅಂದ್ರೆ ಕೊಡ್ಲಿಲ್ಲ. ಯಾಕೆ ಅಂದ್ರೆ ಬಡವರಿಗೆ ಅಕ್ಕಿ ಕೊಟ್ಬಿಡ್ತಾರೆ ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದಲ್ಲಿ ಅಂತೇಳಿ, ಇಲ್ಲ ನಿಮ್ಗೆ ಅಕ್ಕಿ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಅವರು ಏನೇ ಮಾಡಿ ಅನ್ನಭಾಗ್ಯನ ಫೇಲ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಲೆಕ್ಕ ತಗೊಳ್ದೆ ನಾವಿವತ್ತು ಒಬ್ಬೊಬ್ಬ ರೇಷನ್ ಕಾರ್ಡ್ ದಾರರಿಗೆ 170 ರೂಪಾಯಿ ಅವರ ಅಕೌಂಟ್ಗೆ ನಾವು ಹಾಕ್ತಾ ಇದ್ದೇವೆ. ಎಷ್ಟು ಜನಕ್ಕೆ ಹಾಕ್ತಾ ಇದೀವಿ ಅಂದ್ರೆ ಪ್ರತಿ ತಿಂಗಳು 4,33,00,000 ಕನ್ನಡಿಗರಿಗೆ 170 ರೂಪಾಯಿ ಅವರ ಅಕೌಂಟಿಗೆ ಹೋಗ್ತಾ ಇದೆ ಪ್ರತಿ ತಿಂಗಳು. ಹಾಗೇನೆ ಯುವ ನಿಧಿ ಕಾರ್ಯಕ್ರಮ, ವಿದ್ಯಾವಂತರು ಕೆಲಸ ಸಿಗೋವರೆಗೆ ಕೆಲಸ ಹುಡ್ಕೊಳ್ಳೋದಿಕ್ಕೆ 3,000 ರೂಪಾಯಿ ಕೊಡ್ತಕ್ಕಂಥದ್ದು. 1,24,000 ಜನಗಳಿಗೆ, ಯುವಕರಿಗೆ, ಯುವತಿಯರಿಗೆ ಕೊಡ್ತಾ ಇದ್ದೀವಿ. ಇವೆಲ್ಲ 5 ಗ್ಯಾರಂಟಿಗಳು ಸೇರಿದ್ರೆ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ 4,000ದಿಂದ 5,000-6,000 ಸಿಗ್ತಾ ಇದೆ. 7,000 ಕೆಲವು ಕುಟುಂಬಗಳಿಗೆ ಸಿಗ್ತಾ ಇದೆ. ನಾನು ಆರಂಭದಲ್ಲಿ ಹೇಳ್ದಾಗೆ ಇವೆಲ್ಲ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಿಮ್ಮ ಸಂಸಾರ ನಡೆಸೋದಿಕ್ಕೆ, ನಿಮ್ಮ ಕೈಗೆ ಕಾಲಿಗೆ ಶಕ್ತಿ ಬರಲಿ, ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ನೀವು ಸ್ವಾವಲಂಬಿಗಳಾಗಿ ಬದುಕಬೇಕು ನಮ್ಮ ಜನ. ಅದರ ಜೊತೆಗೆ ಸ್ವಾಭಿಮಾನಿಗಳಾಗಿನೂ ಕೂಡ ಬದುಕಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನ ತಂದಿರತಕ್ಕಂತಹದ್ದು. ಇನ್ನ ಇದರ ಅನುಷ್ಠಾನನೂ ಅಷ್ಟೇ. ನಮ್ಮ ಎದುರು ಪಕ್ಷದವ್ರು ಹೇಳಿದ್ರು ಇವರು 5 ವರ್ಷ ಆದ್ರೂ ಈ ಕಾರ್ಯಕ್ರಮ ಮಾಡಕ್ ಆಗೋದಿಲ್ಲ ಅಂತೇಳಿ ಅಂತ. 5 ವರ್ಷ ಆದ್ರೂ ಸಾಧ್ಯನೇ ಇಲ್ಲ ಇವ್ರ ಕೈಲಿ, ಬರೀ ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಅಂತ. ನಮ್ಮ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯನವರು ಇದನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡ್ರು. ಪ್ರಪಂಚದಲ್ಲಿ ಯಾವುದೇ ಸರ್ಕಾರ ಮಾಡಕ್ಕೆ ಆಗದೆ ಇರತಕ್ಕಂತ ಈ ಕಾರ್ಯಕ್ರಮಗಳನ್ನ ಬರೀ 3 ತಿಂಗಳಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ. 3 ತಿಂಗಳು. ಇದನ್ನ ಈ ದೇಶದಲ್ಲಷ್ಟೇ ಅಲ್ಲ, ಪ್ರಪಂಚದ ಯಾವ ಸರ್ಕಾರನೂ ಮಾಡಕ್ಕಾಗಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ 3 ತಿಂಗಳಲ್ಲಿ ಇದನ್ನ ಅನುಷ್ಠಾನ ಮಾಡಿದ್ದೇವೆ. ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೋದು ನಮ್ಮ ಸರ್ಕಾರ. ಅಷ್ಟೇ ಅಲ್ಲ, ನಾವು ಮಾಡಿರೋದ್ರಲ್ಲಿ ಆಗ್ಲೇ ಹೇಳ್ದಾಗೆ ಅಪ್ಲಿಕೇಶನ್ ಹಾಕಕ್ಕಾಗಲಿ, ತಿಂಗಳು ಪ್ರಯೋಜನ ಪಡ್ಕೊಳಕ್ಕಾಗಲಿ ಯಾರಿಗೂ 1 ಪೈಸಾ ಲಂಚ ಕೊಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ಅಮೌಂಟ್ಗಳು ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟಿಗೆ ಬರುತ್ತೆ. ಸೊ ಲಂಚ ಇಲ್ಲ, 1% ಸೋರಿಕೆ ಇಲ್ಲ, 1% ಕಮಿಷನ್ ಇಲ್ಲದೆ ಪ್ರಪಂಚದಲ್ಲಿ ಈ ತರ ಯಾರೂ ಮಾಡಕ್ಕಾಗಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡಿದೆ. ಇವೆಲ್ಲವೂ ಕೂಡ ನಮ್ಮ ಜನಗಳು ಈ 5 ಯೋಜನೆ ಏನಿದೆ, ಬೆವರು ಸುರಿಸಿ ದುಡಿಯುವಂತ ಕುಟುಂಬಗಳಿಗೆ ಶಕ್ತಿ, ಕೈಗೆ ಶಕ್ತಿ ತುಂಬೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆಗಳು ಈ ಪಂಚ ಗ್ಯಾರಂಟಿಗಳು. ಇವತ್ತು ಇದನ್ನ ಯಾಕೆ ಸಮಾವೇಶ ಮಾಡ್ತಾ ಇದ್ದೀವಿ ಅಂದ್ರೆ, ನಾನು ಎಲ್ಲ ಅಂಕಿ ಸಂಖ್ಯೆ ಹೇಳಿದೆ ಎಷ್ಟೆಷ್ಟು ಜನಕ್ಕೆ ಸಿಕ್ಕಿದೆ ಅಂತ. ಆದ್ರೆ ಬಹುಶಃ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದು ಸಿಗದೆ ಇರೋರು ಇರಬಹುದು. ಅಂತವರೆಗೂ ಈ ಮಾಹಿತಿ ಸಿಗಬೇಕು. ಈ ಸಮಾವೇಶದ ಮುಖಾಂತರ ಜನಗಳಲ್ಲಿ ನಾವು ಅರಿವು ಮೂಡಿಸ್ತಾ ಇದ್ದೇವೆ. ಯಾರಾದ್ರೂ ಬಿಟ್ಟು ಹೋಗಿದ್ರೆ ನೀವು ಬಂದು ಇದರ ಅನುಕೂಲ ಪಡೆದುಕೊಳ್ಳಿ. ಅವ್ರಿಗೆ ಇವತ್ತು ಜಿಲ್ಲಾಡಳಿತದವರು ಇಲ್ಲಿ ಸ್ಟಾಲ್ಗಳನ್ನ ಹಾಕಿದ್ದಾರೆ. ಯಾರಾದ್ರೂ ಈ ಸ್ಕೀಮ್ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಸ್ಪಾಟ್ ಅಲ್ಲೇ ಅರ್ಜಿ ತಗೊಂಡು ಅವ್ರಿಗೂ ಆದಷ್ಟು ಶೀಘ್ರವಾಗಿ ಈ ಯೋಜನೆಯನ್ನ ತಲುಪಿಸಬೇಕು ಅಂತೇಳಿ ಈ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಯಾರಾದ್ರೂ ಬಿಟ್ಟೋಗಿರೋರಿದ್ರೆ ಅವ್ರಿಗೆ ಗೊತ್ತಾಗ್ಬೇಕು, ಇಂಥ ಸಮಾವೇಶ ಮಾಡೋದ್ರ ಮುಖಾಂತರ ಅವಕಾಶದಿಂದ ಹೊರಗೆ ಉಳಿದಿರೋರ್ ಪರವಾಗಿನೂ ಕೂಡ ಒಂದು ಸಂದೇಶ ಕೊಟ್ಟ ಹಾಗೆ ಆಗತ್ತೆ. ಅದರ ಜೊತೆಗೆ ಇವೆಲ್ಲ ಅನುಷ್ಠಾನ ಮಾಡಿದೀವಿ ಅಂತ ನಾನೀಗ ನಂಬರ್ಗಳನ್ನ ಹೇಳಿದೆ.
ಬರೀ ಹೇಳಿ ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ರೆ ಪೇಪರ್ ಅಲ್ಲಿ ಇದ್ರೆ ನಮ್ಗೆ ಸಾಕಾಗೋದಿಲ್ಲ. ಇದು ಯಾರಿಗೆ ತಲುಪಿದೆ ಅಂತ ಅವರನ್ನ ನಾವು ಕಣ್ಣಾರೆ ನೋಡಿದ್ರೇನೆ ಇವು ನಿಮ್ಗೆ ತಲುಪಿದ್ಯಾ ಹೌದಾ ಇಲ್ವಾ ಅಂತ ನಮಗೂ ಕೂಡ ಭರವಸೆ ಸಿಗುವಂತಹದ್ದು. ಇವತ್ತು ನಿಮ್ಮನ್ನೆಲ್ಲ ನೋಡಿದಾಗ ಈ ಕಾರ್ಯಕ್ರಮಗಳು ನಿಮಗೆ ತಲುಪಿದೆ ಅನ್ನುವಂತಹ ಸಮಾಧಾನ, ಸಾರ್ಥಕತೆ ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕೂ ಕೂಡ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಬರ್ತಾರೆ ಇನ್ನ ಸ್ವಲ್ಪ ಸಮಯದಲ್ಲಿ. ಪ್ರಪಂಚದಲ್ಲಿ ಯಾರೂ ಮಾಡಕ್ಕೆ ಆಗದೆ ಇದ್ದಂತ ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿದೆ. ಕೊಟ್ಟ ಮಾತಿನಂತೆ ನಾವು ನಡ್ಕೊಂಡಿದ್ದೇವೆ. ಎಷ್ಟೇ ಒಂದು ವರ್ಷಕ್ಕೆ 60,000 ಕೋಟಿ ಬೇಕಾಗುತ್ತೆ ಬರೋ ವರ್ಷ. ಈ 60,000 ಕೋಟಿ 1 ರೂಪಾಯಿ ಕಮಿಷನ್ ಇಲ್ಲದೆ ನೇರವಾಗಿ ಜನಗಳ ಅಕೌಂಟಿಗೆ ಹೋಗುವಂತ ಯೋಜನೆ ಏನಿದೆ, ಇದನ್ನ ನಾವು ಎಷ್ಟೇ ಸವಾಲು ಬರಲಿ ಇದನ್ನ ಮುಂದುವರಿಸ್ತೇವೆ, ಇನ್ನು ಜಾಸ್ತಿ ಮಾಡ್ತೇವೆ ಬಿಟ್ರೆ ಈ ಯೋಜನೆಯಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ನಮ್ಮ ವಿರೋಧ ಪಕ್ಷದವ್ರು ಏನಾದ್ರೂ ಟೀಕೆ ಮಾಡ್ಲಿ, ಅವರಿಗೆ ಬಡವರನ್ನ ಕಂಡ್ರೆ ಅಸೂಯೆ. 20 ಲಕ್ಷ ಕೋಟಿ ಶ್ರೀಮಂತರು ಸಾಲ ಮನ್ನಾ ಮಾಡಿದಾಗ ನಮ್ಮ ಎದುರು ಪಾರ್ಟಿಯವರಿಗೆ ಹೊಟ್ಟೆಯಲ್ಲಿ ಏನು ನೋವು ಬರಲಿಲ್ಲ. ಅವರಿಗೆ ಬಡವರಿಗೆ 60,000 ರೂಪಾಯಿ ವರ್ಷಕ್ಕೆ, 60,000 ಕೋಟಿ ವರ್ಷಕ್ಕೆ ಕೊಟ್ರೆ ಅಸೂಯೆ. ಬಡವರನ್ನ ಕಂಡ್ರೆ, ರೈತರನ್ನ ಕಂಡ್ರೆ ಅಸೂಯೆ. ಇದು ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾರೆ, ವ್ಯಂಗ್ಯ ಮಾಡ್ತಾರೆ, ತುಚ್ಛೀಕರಣ ಮಾಡ್ತಾರೆ. ಯಾಕೆ ಅಂದ್ರೆ ದುಡಿಯೋ ವರ್ಗದ ಕಷ್ಟ ಏನು ಅನ್ನೋದು ನಮ್ಮ ಎದುರು ಪಾರ್ಟಿಯವರಿಗೆ ಗೊತ್ತಿಲ್ಲ. ಅವ್ರಿಗೆ ಬರೀ ಶ್ರೀಮಂತರ ಕಲ್ಯಾಣ ಕಾಣುತ್ತೆ. ಅವರು ತಿಳ್ಕೊಂಡಿದ್ದಾರೆ ದೇಶದಲ್ಲಿ ಶ್ರೀಮಂತರು ಚೆನ್ನಾಗಿದ್ರೆ ಸಾಕು, ಶ್ರೀಮಂತರು ಚೆನ್ನಾಗಿದ್ರೆ ದೇಶ ಉದ್ಧಾರ ಆದಂಗೆ ಅನ್ನೋದು ಅವರ ಕಲ್ಪನೆ. ಆದ್ರೆ ನಮಗೆ ಅರ್ಥ ಇದೆ, ನಮ್ಗೆ ಗೊತ್ತಿದೆ ಭಾರತ ದೇಶ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಈ ದೇಶದ ದುಡಿಯೋ ಜನ ಇದಾರಲ್ಲ. ನಾನು ಆಗ್ಲೇ ಹೇಳ್ದಾಗೆ ತಿಮ್ಮರಾಯಪ್ಪನು, ನಾರಾಯಣಪ್ಪನು, ಮುನಿಯಪ್ಪನು, ಮುನಿಯಮ್ಮ, ನಾರಾಯಣಮ್ಮ ಇಂಥವರು ಏನಾದ್ರೂ ನೆಮ್ಮದಿಯಿಂದ ಬದುಕಿದ್ರೆ ಮಾತ್ರ ಭಾರತ ದೇಶ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ. ಈ ಭಾರತ ದೇಶ ನಿಂತಿರೋದು ನಿಮ್ಮಂತವರ ಶ್ರಮದ ಮೇಲೆ, ನಿಮ್ಮ ಬೆವರಿನ ಮೇಲೆ ಈ ದೇಶ ನಿಂತಿದೆ. ಹಾಗಾಗಿ ಈ ದೇಶ ಏನಾದ್ರೂ ಇನ್ನಷ್ಟು ಸದೃಢ ಆಗ್ಬೇಕಾದ್ರೆ ನಿಮ್ಮಂತ ಜನಗಳಿಗೆ ನಾವು ಸೇವೆ ಮಾಡಬೇಕು. ಆ ಕಾರಣಕ್ಕಾಗಿ ನಮ್ಮ ಎದುರು ಪಾರ್ಟಿಯವರು ಏನೇ ಟೀಕೆ ಮಾಡಿದ್ರು ಮಾಡ್ಲಿ, ಇದನ್ನ ಏನೇ ಅವರು ಬಿಟ್ಟಿ ಭಾಗ್ಯ ಅಂತೇಳಿ ಶ್ರೀಮಂತರ ಮನೆ ಬಾಗಿಲಿಗೆ ತಗೊಂಡೋಗಿ ಅವ್ರಿಗೆಲ್ಲ ಸವಲತ್ತು ಕೊಡೋ ಕೆಲಸ ಬೇಕಾದ್ರೆ ಎದುರು ಪಾರ್ಟಿಯವರು ಮಾಡ್ಲಿ. ಆದ್ರೆ ನಾವು ನಿಮ್ಮ ಪರವಾಗಿ ಸದಾ ಕಾಲ ನಿಲ್ತೇವೆ. ಇದು ನಮ್ಮ ಮುಖ್ಯಮಂತ್ರಿಗಳ ದೃಢ ಸಂಕಲ್ಪ. ಆ ಕಾರಣಕ್ಕಾಗಿನೇ ಇದು ಒಂದು ರೀತಿ ಪಂಚ ಗ್ಯಾರಂಟಿ ಸಮಾವೇಶ ಅಷ್ಟೇ ಅಲ್ಲ, ಇದೊಂದು ಸಾರ್ಥಕ ಸಮಾವೇಶ. ಇವುಗಳನ್ನ ನಿಮಗೆ ತಲುಪಿಸಿದ್ದೇವೆ ಅಂತ ಹೇಳ್ತಕ್ಕಂತ ಸಮಾವೇಶ. ಅದರ ಜೊತೆಗೆ ರೈತರ ಪರ, ಬಡವರ ಪರ ನಮ್ಮ ಸಂಕಲ್ಪದ ಸಮಾವೇಶ ಇದು. ನೀವೆಲ್ಲ ಎಲ್ಲಿವರೆಗೂ ನಮ್ ಜೊತೆಗೆ ಇರ್ತೀರಿ ಅಲ್ಲಿವರೆಗೂ ಈ ಯೋಜನೆಗಳನ್ನ ನಾವು ಇನ್ನಷ್ಟು ಬೆಳೆಸ್ತೇವೆ. ನಿಮಗೆ ಇನ್ನಷ್ಟು ನಿಮ್ಮ ಜೀವನಕ್ಕೆ ಸಹಾಯ ಮಾಡುವಂತ ಕೆಲಸ ನಾವು ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿ ಇವತ್ತು ಸುಧಾಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತದವರು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ, ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣದಲ್ಲಿ ಇಲ್ಲಿ ಬರ್ತಾರೆ. ನಮ್ಮ ಸರ್ಕಾರ ಯಾವತ್ತಿಗೂ ಕೂಡ ಬಡವರ ಪರವಾಗಿ ನಿಂತಿದೆ, ರೈತರ ಪರವಾಗಿ ನಿಂತಿದೆ. ಅದಕ್ಕೆ ಸಂಕೇತವಾಗಿ ಇವತ್ತು ಸುಧಾಕರ್ ಅವರು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿ ಇವುಗಳನ್ನ ನಿಮಗೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಯಾಕೆ ಅಂದ್ರೆ ನಿಮಗೆಲ್ಲರಿಗೂ ಸುಧಾಕರ್ ಅವರು ಈ ಬಾರಿ ಶಾಸಕರಾಗಿದ್ದು ಅಷ್ಟೇ ಅಲ್ಲ, ಅವರು ಸರ್ಕಾರದಲ್ಲಿ ಸಚಿವರಾಗಿ ಇಡೀ ರಾಜ್ಯದಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಸಂತೋಷ ಇದೆ. ಅವರು ನಿಮ್ಮ ಕ್ಷೇತ್ರದಲ್ಲಿ ಯಾವ ತರ ಯಾವತ್ತೂ ಕೂಡ ಸಕ್ರಿಯವಾಗಿ, ಜನಪರವಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ, ಅದೇ ರೀತಿ ಇವತ್ತು ರಾಜ್ಯದಲ್ಲೂ ಕೂಡ ಸಚಿವರಾಗಿ ಅತ್ಯಂತ ಸಕ್ರಿಯವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಬಹಳ ಒಳ್ಳೆ ಹೆಸರು ತರ್ತಕ್ಕಂತ, ಜನಗಳ ಕಲ್ಯಾಣ ಮಾಡ್ತಕ್ಕಂತ ಸಚಿವರಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ನಿಮ್ಮೆಲ್ಲರ ಬಹಳ ದಿನಗಳ ಕನಸು ಕೂಡ ಅವರು ಸಚಿವರಾಗೋದ್ರ ಮುಖಾಂತರ, ಶಾಸಕರಾಗೋದ್ರ ಮುಖಾಂತರ ನಿಮ್ಮ ಮನಸ್ಸಿನ ಆಸೆನೂ ಕೂಡ ಈಡೇರಿದೆ ಅಂತ ನಾನು ಭಾವಿಸ್ತೀನಿ.